ನಮ್ಗನ್ಸುತ್ತೆ ನೀವು ಅತಿಯಾಗಿ ತುಂಬಾ ಪ್ರಬಲರು, ತುಂಬಾ ಶಕ್ತಿವಂತರು, ಯಾರಿಗೂ ಕೇರ್ ಮಾಡಲ್ಲ, ಮುಲಾಜಿಗೆ ಬೀಳಲ್ಲ. ಈಗ ಈ ಕಾರಣಕ್ಕೇನೋ ತೊಂದರೆಗಳಾಗ್ತಿವ್ಯಾ ಅಂತ. ತೊಂದರೆ ಏನಿಲ್ಲ. ಹ್ಮ್ ಇದು ರಾಜಕಾರಣ. ಓವರಾಲ್ ಎಲ್ಲ ಸೇರ್ ಕೇಳಿದೆ ಅದಕ್ಕೆ. ರಾಜಕಾರಣದಲ್ಲಿ ಇದೆಲ್ಲ ನಡ್ಕೊ ಬಂದಿದ್ದೆ ಎದುರಿಸ್ಬೇಕಾಗಿದೆ. ರಾಜಕಾರಣಕ್ಕೆ ಬಂದ ಮೇಲೆ ಎದುರಿಸ್ಲೇಬೇಕು. ದೊಡ್ಡವರು ಏನಾರ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾನ ಎದುರಾಕೊಂಡು ನಿಂತ್ಕೊಂಡಿದ್ರೆ ನೀವು ಬ್ರದರ್ಸ್ ಮಾತ್ರ. ಉಳಿದವ್ರಲ್ಲ ಸಾಕಪ್ಪ ಸವಾಸ ಅಂತ ಕೈ ಮುಗಿದು ಶರಣರಾಗ್ಬಿಟ್ರೆ ಇಲ್ಲ ಹೋಗಿ ಪಾರ್ಟಿ ಸೇರ್ಕೊಂಡವ್ರೆ. ಯಾಕಂಗ್ ನಿಂತ್ರಿ ಅಂತ. ನಾವೇನು ಎದುರಿಸುವಂತ ಪರಿಸ್ಥಿತಿ ಅಲ್ಲ. ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನ್ಯಾಯಪರವಾಗಿ ನಾವು ಕ್ಲೀನ್ ಇದ್ದೀವಿ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ನ್ಯಾಯದ ಮೇಲೆ ನಂಬಿಕೆ ಇದೆ. ಅವ್ರೇನೇ ಮಾಡಿದ್ರು ಕೂಡ ಅದನ್ನ ನಾವು ಒಪ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಇಲ್ಲ. ನಾವು ಏನಾದ್ರು ತಪ್ಪು ಮಾಡಿದ್ರೆ ಯಾರಿಗಾರ ಹೆದರ್ಬೇಕಾಗುತ್ತೆ. ತಪ್ಪೇ ಮಾಡಿಲ್ಲ, ಒಂದು ರಾಜಕಾರಣಕ್ಕೋಸ್ಕರ ನಮ್ಮನ್ನ ಏನೋ ರೀತಿ ನಮ್ಮನ್ನ ಬೇರೆ ರೀತಿನಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೋತಾರೆ ಅಂದ್ರೆ ಸೊ ನಾವು ನಮ್ಮದೇ ಆದಂತ ಒಂದು ತತ್ವ ಸಿದ್ಧಾಂತಗಳನ್ನ, ಒಂದು ನಂಬಿಕೆಯನ್ನ, ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬಂದಿದ್ದೀವಿ. ಸೊ ಆ ವ್ಯಕ್ತಿತ್ವಕ್ಕೆ ನಮಗೆ ಧಕ್ಕೆ ಆಗದೆ ಇದ್ದ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ಇವತ್ತಿನ ಸನ್ನಿವೇಶ ನಿಮ್ಮ ವಿರುದ್ಧ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ, ಡಿ.ಕೆ. ಸುರೇಶ್ ಅವರು ಮುಂದೆ ಸಂಸತ್ತಲ್ಲಿ ಆಯ್ಕೆಯಾಗಿ ಬರೋಂಗಿಲ್ಲ ಅಂತ ಫರ್ಮಾನ್ ನೋಡಿಸಿದ್ರಂತೆ ಅಮಿತ್ ಶಾ. ಹಿಂಗೆ ಗೆಲ್ಲಂಗಿಲ್ಲ, ಸೋಲ್ಸ್ಬೇಕು ಅಂತ ಜನ ತೀರ್ಮಾನ ಮಾಡಬೇಕು. ಜನ ಏನ್ ತೀರ್ಮಾನ, ಯಾಕಷ್ಟೊಂದು ಸಿಟ್ಟು ಅಂತ ಸರ್? ಅವ್ರಿಗೆ ಏನ್ ಪಾಪ, ಅವ್ರಿಗೆ ಸ್ವಲ್ಪ ಎತ್ತಿನ ಕೇಳಿಲ್ಲ. ಅವ್ರಿಗೆ ಎಲ್ಲ ಪೂರ್ತಿ ಇಡೀ ದೇಶನೇ ಅವ್ರಿಗೆ ಬೇಕು ಅಂತ ಆಸೆ. ಕಾಲಚಕ್ರ ಒಂದ್ಸಾರಿ ಮೇಲ್ ಹೋಗುತ್ತೆ, ಒಂದ್ಸಾರಿ ಕೆಳಕ್ ಬರುತ್ತೆ. ಕಾಯಣ, ಅದಕ್ಕೆ ಆಗ್ತಲ್ಲ ಕೃಷ್ಣ.